जी का हम लेटर्स काइट हम रेडी करके लाए हैं। उसके अलावा हम पिंक पैंथर लाए हैं 15 मीटर्स बड़ा। उसके अलावा हमारे पास अलग अलग तरह के करैक्टर्स हैं, जैसे टॉम एंड जेरी हो गया, जोकर हो गया बड़ा, एशियन ट्रिलोबाइट हो गया, एलईडी ट्रिलोबाइट हो गया, टेडपोल हो गया। बहुत सारे ऐसे अलग अलग तरह के करैक्टर्स हैं और हमें बहुत अच्छा लग रहा है यहाँ पे आके। आई एम वेरी हैप्पी। ಮಾಡಿದ್ದಾರೆ ಸುಮಾರು ಬಾಲಿವುಡ್ ಸಿಂಗರ್ಸ್ಗಳು ಬರ್ತಾರೆ ಇಲ್ಲಿ ನಮಗೆ ಎನ್ಕರೇಜ್ ಮಾಡೋಕ್ಕೆ. ಇಲ್ಲಿ ತುಂಬ ಯೂನಿಕ್ ಆಗಿ ಕೈಟ್ ಫೆಸ್ಟಿವಲ್ ಆಗ್ತಾ ಇರೋದು ಅಂತಂದರೆ ಕೈಟ್ ಬಿಲ್ಡರ್ಸ್ ಬಂದಿದ್ದಾರೆ. ಕೈಟ್ ಬಿಲ್ಡರ್ಸು ಯೂನಿಕ್ ಕೈಟ್ಗಳನ್ನು ಬಿಲ್ಡ್ ಮಾಡಿದ್ದಾರೆ. ಅದು ನೋಡೋದು ತುಂಬ ಹೆಮ್ಮೆ ಆಗಿರೋದು ವಿಷಯ. ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ರಿಪೋರ್ಟ್ ಸುಳ್ಳು ಸರ್ ಹಂಗಿದ್ರೆ? ನಾನು ರಿಪೋರ್ಟ್ ಸುಳ್ಳು ಅಂತ ನಾನು ಹೇಳಿಲ್ಲ. ಅವ್ರು ಯಾಕೆ ಹಂಗೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಯೋಗಿ ಅವರು ಅದಕ್ಕೆ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅವರ ಏನೋ ಕಾಮೆಂಟ್ ಇದೆ, ಅದರ ಬಗ್ಗೆ ಯೋಗಿ ಅವರು ಸೂಕ್ತವಾಗಿ ಅದನ್ನು ಪರಿಶೀಲಿಸಿ, ಅಕಸ್ಮಾತ್ ಎಲ್ಲರೂ ಒಂದು ಬಹಳ ದೊಡ್ಡ ಏರಿಯಾದಲ್ಲಿ ತುಂಬ ನಡೀತಾ ಇದೆ, ಎಲ್ಲಾದರೂ ಒಂದು ಕಡೆ ಅರಿಕೆ ಆಗಿದ್ದರೆ ಅದನ್ನ ಕ್ರಮ ಕೈಗೊಳ್ಳುವಂತ ಕೆಲಸವನ್ನು ಯೋಗಿಯವರು ಡಿಟೇಲ್ ಆಗಿ ಟೆಸ್ಟ್ ಯೋಗಿಯವರು ವಿಧಾನಸಭೆಯಲ್ಲಿ ಹೇಳಿದ್ದನ್ನು ನಾನು ಹೇಳಿದ್ದೇನೆ. ಉಳಿದಂತೆ ಅವರು ಪರಿಶೀಲನೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಎರಡನೇದಾಗಿ $21 ಮಿಲಿಯನ್ ಭಾರತಕ್ಕೆ ದೇಣಿಗೆಯನ್ನ ಅಮೆರಿಕದ ಆ ಸಂಸ್ಥೆಯಿಂದ US ಏಡ್ಸ್ ಮೂಲಕ ಕೊಡ್ತಾ ಇದ್ರು ಅನ್ನೋದ್ರ ಜೊತೆಗೆ ಇವತ್ತು ಅಮೆರಿಕದ ಅಧ್ಯಕ್ಷರು ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ದುಡ್ಡು ಯಾರಿಗೆ ಬರ್ತಾ ಇತ್ತು ಅನ್ನೋದು ಕಾಂಗ್ರೆಸ್ ಪಾರ್ಟಿ ಉತ್ತರವನ್ನು ಕೊಡಬೇಕು. ಯಾಕಂದ್ರೆ ಜಾರ್ಜ್ ಸೋರಾಸನ್ ಜೊತೆಗೆ ನೇರವಾಗಿ ಸಂಬಂಧ ಸ್ಯಾಮ್ ಪಿತ್ರೋಡನ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಈ ಎರಡು ಜಾರ್ಜ್ ಸೋರಸ್ ಪ್ರೇರಿತವಾದಂಥ ಈ ವಿಷಯದಲ್ಲಿ ಚುನಾವಣೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡ್ತಾ ಇದ್ರು ಅನ್ನೋದರ ಬಗ್ಗೆ ಕಾಂಗ್ರೆಸ್ ಪಾರ್ಟಿಗೆ ಗೊತ್ತಿದೆ. ನೇರವಾಗಿ ಕಾಂಗ್ರೆಸ್ ಪಾರ್ಟಿಗೆ ಇದಕ್ಕೆ ಉತ್ತರವನ್ನು ಕೊಡಬೇಕು. ಕಾಗೆ